ನಮಸ್ಕಾರ. ಫಸ್ಟ್ ಟ್ಯೂಬ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸಂಗೊಳ್ಳಿ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎಂದೇ ಪ್ರಸಿದ್ಧಿ ಪಡೆದ ಸ್ವತಂತ್ರ ಹೋರಾಟಗಾರ. 1996 ಆಗಸ್ಟ್ 15ರಂದು ಹುಟ್ಟಿದ ಈ ವೀರ ಬ್ರಿಟಿಷರ ವಿರುದ್ಧ ಗೆರಿಲ್ಲಾ ಯುದ್ಧ ಮಾದರಿಯನ್ನ ಅನುಸರಿಸಿ ಹೋರಾಟ ನಡೆಸಿದ ಪರಾಕ್ರಮಿ. 1824ನೇ ಇಸುವಿಯಲ್ಲಿ ದೇಶವನ್ನ ಆಕ್ರಮಿಸಿಕೊಂಡಿದ್ದ ಬ್ರಿಟಿಷರ ವಿರುದ್ಧ ಕೆಚ್ಚೆದೆಯ ಹೋರಾಟ ನಡೆಸಿದ ಕುರುಬರ ಮಹಾಪುರುಷ ನಮ್ಮ ರಾಯಣ್ಣ. ಕಿತ್ತೂರು ರಾಣಿ ಚೆನ್ನಮ್ಮಗೆ ಬೆನ್ನೆಲುಬಾಗಿ ನಿಂತು ರಾಜ್ಯವನ್ನ ಬ್ರಿಟಿಷರಿಂದ ರಕ್ಷಣೆ ಮಾಡಲು ಕೊನೆವರೆಗೂ ಹೋರಾಟ ನಡೆಸಿದ ಸ್ವತಂತ್ರ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಆದ್ರೆ ಭಾರತಕ್ಕೆ ಸ್ವತಂತ್ರ ಸಿಕ್ಕ ದಿನದಂದೇ ಅಂದ್ರೆ ಆಗಸ್ಟ್ 15ರಂದು ಹುಟ್ಟಿದ್ದ ರಾಯಣ್ಣನನ್ನ ಭಾರತ ಗಣರಾಜ್ಯವಾದ ಜನವರಿ 26ರಂದು ಗಲ್ಲಿಗೇರಿಸಲಾಯಿತು. ಹಾಗಾದ್ರೆ ಬನ್ನಿ, ಇಂದು ಬ್ರಿಟಿಷ್ ಕೆಂಪು ಕೋತಿಗಳ ವಿರುದ್ಧ ರಾಯಣ್ಣ ಹೇಗೆ ಅಬ್ಬರಿಸಿದ್ದ, ಬ್ರಿಟಿಷರ ವಿರುದ್ಧ ಗೆರಿಲ್ಲಾ ಯುದ್ಧ ಸಾರಿದ್ದ ರಾಯ ಹೇಗೆ ಬ್ರಿಟಿಷರನ್ನ ಬಗ್ಗುಬಡಿದ, ಸಾಯುವ ಮುನ್ನ ರಾಯಣ್ಣ ಹೇಳಿದ ಆ ಕೊನೆ ಮಾತು ಏನು, ಆ ಕುರಿತು ಇಂದು ಇಂಟ್ರೆಸ್ಟಿಂಗ್ ವರದಿಯನ್ನ ನಿಮ್ಮ ಮುಂದೆ ಇಡ್ತೀವಿ. ಆದ್ರೆ ಅದಕ್ಕೂ ಮುನ್ನ ಬ್ರಿಟಿಷರನ್ನ ಸದೆಬಡಿದ ಸಂಗೊಳ್ಳಿ ರಾಯಣ್ಣನ ಧೈರ್ಯಕ್ಕೆ ನಿಮ್ಮ ಮೆಚ್ಚುಗೆ ಇರಲಿ. ಆಗಸ್ಟ್ 15 ರಾಯಣ್ಣನ ಹುಟ್ಟುಹಬ್ಬ. ಕಮೆಂಟ್ನಲ್ಲಿ ವಿಶ್ ಮಾಡಿ. ಕೆಚ್ಚೆದೆಯ ಯುವಕರ ಪಡೆಯನ್ನ ಕಟ್ಟಿ ಬ್ರಿಟಿಷ್ ಸೇನೆಯ ವಿರುದ್ಧ ಗೆರಿಲ್ಲಾ ಮಾದರಿಯಲ್ಲಿ ಹೊಂಚು ಹಾಕಿ ದಾಳಿ ನಡೆಸಿ ಭಾರೀ ಪ್ರಮಾಣದಲ್ಲಿ ಹೊಡೆತ ಕೊಟ್ಟ ವ್ಯಕ್ತಿ ಸಂಗೊಳ್ಳಿ ರಾಯಣ್ಣ. ಯುದ್ಧದಲ್ಲಿ ನೇರಾನೇರವಾಗಿ ರಾಯಣ್ಣನನ್ನ ಸೋಲಿಸಲು ಸಾಧ್ಯವಾಗದ ಬ್ರಿಟಿಷರು ಕೊನೆಗೆ ಮೋಸದಲ್ಲಿ ಸೆರೆ ಹಿಡಿದ್ರು. 1830ರಲ್ಲಿ ರಾಯಣ್ಣನನ್ನ ಬಂಧಿಸಿದ ಬ್ರಿಟಿಷರು ಬಳಿಕ ಗಲ್ಲು ಶಿಕ್ಷೆ ನೀಡಿದ್ರು. ಬೆಳಗಾವಿ ಜಿಲ್ಲೆ ನಂದಗಡ್ ಎಂಬಲ್ಲಿ 1831 ಜನವರಿ 26ರಂದು ಸಂಗೊಳ್ಳಿ ರಾಯಣ್ಣನನ್ನ ಗಲ್ಲಿಗೇರಿಸಲಾಯಿತು. ದೇಶದ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಸಂಗೊಳ್ಳಿ ರಾಯಣ್ಣನ ಹೋರಾಟಕ್ಕೆ ತನ್ನದೇ ಆದ ಸ್ಥಾನವಿದೆ. ಗೆರಿಲ್ಲಾ ಯುದ್ಧದ ಮೂಲಕ ಬ್ರಿಟಿಷರ ನಿದ್ದೆಗೆಡಿಸಿದ್ದ ಸಂಗೊಳ್ಳಿ ರಾಯಣ್ಣ ಸ್ವತಂತ್ರ ನಾಡಿನ ಕನಸು ಕಟ್ಟಿಕೊಂಡೇ ಹುತಾತ್ಮನಾದ. ಜನತೆಯ ಕಣ್ಮಣಿಯಾಗಿದ್ದ ರಾಯಣ್ಣ ಬ್ರಿಟಿಷರ ವಿರುದ್ಧ ಸಾರಿದ ಸಮರ ಅವಿಸ್ಮರಣೀಯ. ಬೆಳಗಾವಿ, ಧಾರವಾಡ, ಉತ್ತರ ಕನ್ನಡ ಜಿಲ್ಲೆಗಳನ್ನ ವ್ಯಾಪಿಸಿದ ಕಿತ್ತೂರು ಭೂಪ್ರದೇಶವನ್ನ ರಾಯಣ್ಣ ಗೆರಿಲ್ಲಾ ಯುದ್ಧಕ್ಕೆ ಸಮರ್ಥವಾಗಿ ಬಳಸಿಕೊಂಡ. ಮಲೆನಾಡಿನ ದಟ್ಟ ಕಾಡುಗಳು ರಾಯಣ್ಣನ ಸೈನ್ಯಕ್ಕೆ ಭದ್ರಕೋಟೆಯಂತಾಗಿದ್ವು. ಬ್ರಿಟಿಷ್ ಅಧಿಕಾರಿಗಳು ರಾಯಣ್ಣನ ಹೆಸರು ಕೇಳಿದ್ರೆ ನಡುಗುತ್ತಾಗಿದ್ರು. ವಸಾಹತುಶಾಹಿ ಸೈನ್ಯದ ವಿರುದ್ಧ ಸಿಡಿದೆದ್ದಿದ್ದ ರಾಯಣ್ಣ ಅಪಾರ ಜನಬೆಂಬಲ ದೊರೆತಿತ್ತು. ಕಿತ್ತೂರು ಸಂಸ್ಥಾನಕ್ಕೆ ಸೇರಿದ್ದ ಈಗಿನ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿ ಜನಿಸಿದ್ದ ರಾಯಣ್ಣ ಕಿತ್ತೂರ ದೇಸಾಯಿಗಳ ಅನುಚರನಾಗಿದ್ದ. ಹಲವಾರು ಎಕರೆ ಜಮೀನನ್ನ ಗುತ್ತಿಗೆ ಮೇಲೆ ಪಡೆದು ರೈತನಾಗಿದ್ದ. ಹಿಂದುಳಿದ ಕುರುಬ ಜನಾಂಗಕ್ಕೆ ಸೇರಿದ್ದ ಈತ ಹಳ್ಳಿ ಕಾವಲುಗಾರನಾಗಿದ್ದ. ಬ್ರಿಟಿಷ್ ಸಾಮ್ರಾಜ್ಯಶಾಹಿಗಳ ವಿರುದ್ಧ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸಿಡಿದೆದ್ದು ಯುದ್ಧ ಸಾರಿದಾಗ ಅದರಲ್ಲಿ ಭಾಗವಹಿಸಿದ್ದ ರಾಯಣ್ಣನಿಗೆ ಆಗಿನ್ನೂ 29 ವರ್ಷ. ಕಿತ್ತೂರು ಸಂಗ್ರಾಮದ ಬಳಿಕ 1826ರಲ್ಲಿ ಎಲ್ಲ ಬಂಧಿತರಾದರೂ ಸಾರ್ವತ್ರಿಕ ಕ್ಷಮೆ ನೀಡಿ ಎಚ್ಚರಿಕೆಯೊಂದಿಗೆ ಬಿಡುಗಡೆ ಮಾಡಿದಾಗ ರಾಯಣ್ಣನು ಕೂಡ ಜೈಲಿನಿಂದ ಹೊರಬಂದಿದ್ದ. 1830ರ ಜನವರಿ 5ರಂದು ಬಿಡಿ ಗ್ರಾಮದಲ್ಲಿದ್ದ ಬ್ರಿಟಿಷರ ಕಚೇರಿಗೆ ಬೆಂಕಿ ಹಚ್ಚುವ ಮೂಲಕ ಗೆರಿಲ್ಲಾ ಯುದ್ಧ ಸಾರದಾಗ ಆತನೊಂದಿಗೆ ಜೊತೆಗಿದ್ದವರ ಸಂಖ್ಯೆ 100. ಗೆರಿಲ್ಲಾ ಹೋರಾಟ ಆರಂಭವಾದಾಗ 4 ತಿಂಗಳಲ್ಲಿ ಏಪ್ರಿಲ್ 8ರಂದು ಬಂಧನವಾದಾಗ 1,000 ಜನ ಹೋರಾಟಗಾರರಿದ್ರು ಅಂತ ಧಾರವಾಡ ಕಲೆಕ್ಟರ್ ಆಗಿದ್ದ ನಿಸ್ಮತ್ ತನ್ನ ಪತ್ರದಲ್ಲಿ ದಾಖಲಿಸಿದ್ದಾನೆ. 1830 ಜನವರಿ 14ರಂದು ಲಿಸ್ಟರ್ಟ್ ಬರೆದ ಮತ್ತೊಂದು ಪತ್ರದಲ್ಲಿ ರಾಯಣ್ಣನ ಗೆರಿಲ್ಲಾ ಯುದ್ಧಕ್ಕೆ ಕಿತ್ತೂರು ನಾಡಿನ ಸರ್ವ ಜನತೆ ಕೈಜೋಡಿಸಿದ್ದಾರೆ. ಬಂಡುಕೋರರ ವಿರುದ್ಧ ನಮಗೆ ಯಾರೂ ಸರಿಯಾದ ಮಾಹಿತಿ ನೀಡುತ್ತಾ ಇಲ್ಲ, ಬದಲಾಗಿ ತಪ್ಪು ಮಾಹಿತಿ ನೀಡಿ ದಾರಿ ತಪ್ಪಿಸುತ್ತಿದ್ದಾರೆ. ನಮ್ಮ ಚಲನವಲನಗಳ ಬಗ್ಗೆ ಬಂಡುಕೋರರಿಗೆ ಮಾಹಿತಿ ನೀಡುತ್ತಾ ಇದ್ದು ಅವರನ್ನ ಪತ್ತೆ ಹಚ್ಚಲು ಸಾಧ್ಯವಾಗ್ತಾ ಇಲ್ಲ. ಹೋರಾಟ ಪ್ರಬಲವಾಗಿದೆ ಅಂತ ದಾಖಲಿಸಿದ್ದಾನೆ. ನೇರ ಹೋರಾಟದ ಮೂಲಕ ಸಂಗೊಳ್ಳಿ ರಾಯಣ್ಣನನ್ನ ಸೆರೆ ಹಿಡಿಯಲು ಅಸಾಧ್ಯವಾದ ಕಾರಣ ಸಂಚು ಮಾಡಿ ಸೆರೆ ಹಿಡಿಯಲು ಬ್ರಿಟಿಷ್ ಅಧಿಕಾರಿಗಳು ತೀವ್ರ ಗತಿಯಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು. ರಾಯಣ್ಣನನ್ನ ಮೋಸದಿಂದ ಹಿಡಿಯಲು ನೆರವಾದವರಿಗೆ ಜಮೀನು, ನಗದು ಬಹುಮಾನ ನೀಡುವ ಆಮಿಷ ಒಡ್ಡಲಾಯಿತು. ವೆಂಕನಗೌಡ, ಲಿಂಗನಗೌಡ, ಕುದ್ದಾಪುರದ ಪಟೇಲ ಮೊದಲಾದವರು ಹೋರಾಟದ ನೆಪದಲ್ಲಿ ಸಂಗೊಳ್ಳಿ ರಾಯಣ್ಣನ ಗೆರಿಲ್ಲಾ ಸೈನ್ಯದಲ್ಲಿ ಸೇರ್ಕೊಳ್ತಾರೆ. ಸಂಗೊಳ್ಳಿ ರಾಯಣ್ಣ ತನ್ನ ಶಸ್ತ್ರಾಸ್ತ್ರಗಳನ್ನ ಬದಿಗಿಟ್ಟು ಬೈಲಹೊಂಗಲದ ತಾಲೂಕಿನ ನೇಗಿನಹಾಳ ಗ್ರಾಮದ ಹೊರವಲಯದಲ್ಲಿರುವ ಬಾವಿಯಲ್ಲಿ ಸ್ನಾನ ಮಾಡುತ್ತಿರುವಾಗ ನೇಗಿನಹಾಳದ ಸನಾಡೆ ಲಕ್ಕಪ್ಪ ಎಂಬಾತ ಏಕಾಏಕಿಯಾಗಿ ರಾಯಣ್ಣನ ಮೇಲೆರಗಿದ. 10ರಿಂದ 12 ಜನ ಆತನನ್ನ ಸುತ್ತುವರೆದು ಹಗ್ಗದಿಂದ ಕಟ್ಟಿ ಹಾಕಿ ಧಾರವಾಡಕ್ಕೆ ಕರೆತಂದ್ರು. ರಾಯಣ್ಣನ ಜೊತೆ 12 ಜನ ಸಿಕ್ಕಿಬಿದ್ರು. 12 ಮಂದಿಯಲ್ಲಿ 5 ಬೇಡ ಜನಾಂಗದವರು, 2 ಲಿಂಗಾಯತರು, ತಲಾ ಒಬ್ರು
ಪಂಚಮಸಾಲಿ, ಮುಸ್ಲಿಂ, ಜೈನ, ನಾರ್ವೇಕರ್ ಸೇರಿದ್ರು. ರಾಯಣ್ಣ ಸ್ವತಃ ಕುರುಬ ಜಾತಿಗೆ ಸೇರಿದವನಾಗಿದ್ದ. ಅವನೊಂದಿಗೆ ಭೋವಿ ಜಾತಿಯವರಲ್ಲದೆ ಸಿದ್ದಿ ಜನಾಂಗದವರು ಕೂಡ ಇದ್ರು. ಕಿತ್ತೂರಿನ ಪಶ್ಚಿಮ ಭಾಗದಲ್ಲಿ ವಾಸಿಸ್ತಾ ಇದ್ದ ಈ ಸಿದ್ದಿಗಳು ರಾಯಣ್ಣನ ಅಂಗರಕ್ಷಕರಾಗಿದ್ರು. ಗಜವೀರ ಎಂಬ ಸಿದ್ದಿಯಂತೂ ರಾಯಣ್ಣನ ಸಾವಿನ ಸುದ್ದಿ ಕೇಳಿ ಆತ್ಮಹತ್ಯೆ ಮಾಡಿಕೊಂಡ ಎಂಬುದು ಇತಿಹಾಸ ಪುಟಗಳಿಂದ ತಿಳಿದು ಬರುತ್ತೆ. ನ್ಯಾಯಾಲಯದಲ್ಲಿ ನಿರಪರಾಧಿ ಎಂದು ತೀರ್ಮಾನವಾದ್ರೂ ಆತನನ್ನ ಗಲ್ಲಿಗೇರಿಸದಿದ್ರೆ ತಮಗೆ ಉಳಿಗಾಲವೇ ಇಲ್ಲ ಅಂತ ಕಿತ್ತೂರು ಪ್ರಾಂತ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಬ್ರಿಟಿಷ್ ಅಧಿಕಾರಿಗಳ ಭಾವನೆ ಹಾಗೂ ರಾಯಣ್ಣನನ್ನ ಮೋಸದಿಂದ ಹಿಡಿದುಕೊಟ್ಟವರ ಒತ್ತಾಯದಿಂದ ಬ್ರಿಟಿಷ್ ಉನ್ನತ ಅಧಿಕಾರಿಗಳು ಆತನನ್ನ ಗಲ್ಲಿಗೇರಿಸಲು ತೀರ್ಮಾನ ಮಾಡ್ತಾರೆ. ಕಾಕತಾಳೀಯವೇನೆಂದ್ರೆ ರಾಯಣ್ಣ ಜನ್ಮದಿನವೂ ಸ್ವತಂತ್ರ ದಿನದಂದು ಹಾಗೂ ಪುಣ್ಯ ತಿಥಿಯೂ ಕೂಡ ಗಣರಾಜ್ಯೋತ್ಸವದ ದಿನದಂದು ಬರುತ್ತೆ. ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿ 1798 ಆಗಸ್ಟ್ 15ರಂದು ರಾಯಣ್ಣ ಜನಿಸಿದ್ದ. 1831 ಜನವರಿ 26ರಂದು ಆತನನ್ನ ಖಾನಾಪುರ ತಾಲೂಕಿನ ನಂದಗಡದಲ್ಲಿ ಗಲ್ಲಿಗೇರಿಸಲಾಯಿತು. ಈಗ ಸಂಗೊಳ್ಳಿ ರಾಯಣ್ಣನ 227ನೇ ಜಯಂತಿ ಆಚರಿಸಲಾಗ್ತಾ ಇದೆ. ಬ್ರಿಟಿಷ್ ಅಧಿಕಾರಿ ಸ್ಕೋಟ್ಸ್ ಹೇಳುವಂತೆ ಖಾನಾಪುರದ ನಂದಗಡದ ರಸ್ತೆಯಲ್ಲಿ ರಾಯಣ್ಣ ನೇಣುಗಂಬದತ್ತ ಹಾದು ಹೋಗ್ತಾ ಇದ್ದಾಗ ಒಂದು ಸ್ಥಳವನ್ನ ತೋರಿಸಿ ಅಲ್ಲಿ ತನ್ನ ಹೆಣವನ್ನ ಹೂಳಬೇಕು ಅಂತ ಹೇಳಿದ. ಹಾಗೆಯೇ ಆಲದ ಮರವನ್ನ ನೆಡಬೇಕು ಅಂತ ಹೇಳಿದ. ಈಗ ನಂದಗಡದಲ್ಲಿರುವ ಬೃಹದಾಕಾರದ ಆಲದ ಮರವು ರಾಯಣ್ಣನ ಸಮಾಧಿ ಮೇಲೆ ಬೆಳೆದಿದೆ. ಸಂಗೊಳ್ಳಿ ರಾಯಣ್ಣನನ್ನ 1831 ಜನವರಿ 26ರಂದು ನೇಣುಗಂಬಕ್ಕೆ ಏರಿಸಲಾಯಿತು. ಸ್ವತಂತ್ರ ಹೋರಾಟದ ಬೀಜ ಚಿಗುರೊಡೆಯುವ ಮುನ್ನವೇ ಕಿತ್ತೂರು ನಾಡಿನಾದ್ಯಂತ ಗೆರಿಲ್ಲಾ ಯುದ್ಧ ಪ್ರಾರಂಭವಾಯಿತು. ಆ ಗಿಡದ ರೆಂಬೆ ಕೊಂಬೆಗಳು ರೂಪುಗೊಳ್ಳುವ ಮುನ್ನವೇ ಸಂಗೊಳ್ಳಿ ರಾಯಣ್ಣನ ತ್ಯಾಗ ಬಲಿದಾನ ರೈತಾಪಿ ಜನರನ್ನ ಬಡಿದೆಬ್ಬಿಸಿತು. ಎಲ್ಲೆಡೆ ಸ್ವತಂತ್ರ ಹೋರಾಟದ ಕಿಚ್ಚು ಹೊತ್ತಿಕೊಂಡಿತು ಅಂತ ಬ್ರಿಟಿಷರ ದಾಖಲೆಗಳೇ ಸಂಗೊಳ್ಳಿ ರಾಯಣ್ಣನ ಇತಿಹಾಸವನ್ನ ಸಾರಿ ಹೇಳುತ್ತವೆ. ಸಂಗೊಳ್ಳಿ ರಾಯಣ್ಣನ ಈ ಸಾಹಸದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋಗೆ ಲೈಕ್ ಕೊಡೋ ಮೂಲಕ ಸಂಗೊಳ್ಳಿ ರಾಯಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿ. ಸಂಗೊಳ್ಳಿ ರಾಯಣ್ಣನ ಈ ಸಾಹಸದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋಗೆ ಲೈಕ್ ಕೊಡೋ ಮೂಲಕ ಸಂಗೊಳ್ಳಿ ರಾಯಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿ. ನಮ್ಮ ಚಾನೆಲ್ ಅಲ್ಲಿ ಇಂತಹ ಮತ್ತಷ್ಟು ವಿಡಿಯೋಗಳಿವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.